ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ಸಾಲದ ಸುಳಿಗೆ ಸಿಲುಕಿ ಬದುಕು ಮುಗಿದ ಕತೆ. ಕೃಷಿ ಹೊಂಡದಲ್ಲಿ ಜೀವ ಕಳೆದುಕೊಂಡ ತಾಯಿ ಮತ್ತು ಮಕ್ಕಳು. ಕೋಲಾರ ತಾಲೂಕಿನ ಛತ್ರಕೋಡಿ ಹಳ್ಳಿ ಬಳಿ ನಡೆದ ಈ ಭೀಕರ ದುರಂತವು ಇಡೀ ಜಿಲ್ಲೆಯನ್ನು ಬೆಚ್ಚಿ ಬೀಳಿಸಿದೆ. ಆರ್ಥಿಕ ಮುಗ್ಗಟ್ಟು ಹಾಗೂ ಫೈನಾನ್ಸ್ ಸಾಲದ ಸುಳಿಗೆ ಸಿಲುಕಿ ನೊಂದಿದ ಕುಟುಂಬವೊಂದು ಬದುಕಿನ ಜಂಜಾಟಕ್ಕೆ ಬೇಸತ್ತು ಸಾವಿನ ದವಡೆಗೆ ಶರಣಾಗಿರೋದು ಮನ ಕಲಕುವಂತಿದೆ. ಕಾಲದ ಹೆಜ್ಜೆಗಳು ಯಾವ ಕ್ಷಣದಲ್ಲಿ ಎಲ್ಲಿಗೆ ಕೊಂಡೊಯ್ತವೋ ಯಾರಿಗೂ ತಿಳಿಯುವುದಿಲ್ಲ. ಬೆಗ್ಲಿ ಬೆಣ್ಜೇನಹಳ್ಳಿ ಗ್ರಾಮದ ಸುರೇಶ್ ಅವರ ಸಂಸಾರದಲ್ಲಿ ಅಂದಿನ ದಿನಗಳಲ್ಲಿ ಇದ್ದ ನೆಮ್ಮದಿಯನ್ನು ಫೈನಾನ್ಸ್ ಸಾಲದ ವಿಚಾರ ಕಸಿದುಕೊಂಡಿತು ಎನ್ನಲಾಗಿದೆ. ಸಾಲ ತೀರಿಸುವ ಒತ್ತಡ ಹಾಗೂ ಇದರಿಂದ ಮನೆಯಲ್ಲಿ ನಿತ್ಯವೂ ಭುಗಿಲೆದ್ದ ಕೌಟುಂಬಿಕ ಕಲಹ ಪ್ರಮೀಳಾ ಅವರ ಮನಸ್ಸನ್ನು ತೀವ್ರವಾಗಿ ಕುಗ್ಗಿಸಿತ್ತು. ಹೆತ್ತವರ ಜಗಳದ ಕಿಚ್ಚು ಹಾಗೂ ಸಂಸಾರದ ಅಸ್ಥಿರತೆ ಆ ತಾಯಿಯನ್ನು ವಿಪರೀತ ನೋಂದಾಯಿಸಿತ್ತು. ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಬದಲು ಸಾವೇ ಶರಣು ಎಂಬ ಹೊರಟು ತಾಯಿ ಪ್ರಮೀಳಾ 36 ವರ್ಷ, ತನ್ನ ಎದೆಯೊಳಗೆ ಬೆಳೆಸಿದ ಮುದ್ದು ಮಗಳು ಸ್ವಪ್ನ 22 ವರ್ಷ ಹಾಗೂ ಮಗ ಚರಣ್ 18 ವರ್ಷ ಅವರೊಂದಿಗೆ ಛತ್ರಕೋಡಹಳ್ಳಿ ಬಳಿಯ ಕೃಷಿ ಹೊಂಡದತ್ತ ಹೆಜ್ಜೆ ಹಾಕಿದ ಈ ಕರಾಳ ಕ್ಷಣಗಳು ನೆನೆದರೆ ಮೈ ಜುಮ್ಮೆನಿಸುತ್ತದೆ. ಕಣ್ಣೆದುರೇ ಹಕ್ಕಿಗಳಂತೆ ಹಾರಾಡಬೇಕಿದ್ದ ಯೌವನ ಪ್ರಾಯದ ಮಕ್ಕಳು ನೀರಿನಲ್ಲಿ ಮುಳುಗಿ ಪ್ರಾಣ ಬಿಟ್ಟು ದಾರುಣ ದೃಶ್ಯ ಇಡೀ ಊರ ಜನರ ಎದೆಯಲ್ಲಿ ಕಣ್ಣೀರು ತರಿಸಿದೆ. ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕಾಗಮಿಸಿದ ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರು ಹೊಂಡದಿಂದ ಮೃತದೇಹಗಳನ್ನು ಹೊರತೆಗೆದು ಕಾನೂನು ಪ್ರಕ್ರಿಯೆ ಕೈಗೊಂಡಿದ್ದಾರೆ. ಬೆಳಗ್ಗೆ ನಗುತ್ತಾ ಮನೆಯಲ್ಲಿ ಇದ್ದವರು ಕೆಲವೇ ಗಂಟೆಗಳಲ್ಲಿ ಶವವಾಗಿ ಬದಲಾಗಿದ್ದನ್ನು ಕಂಡ ಗ್ರಾಮಸ್ಥರು ದಿಗ್ಭ್ರಮೆಗೊಂಡಿದ್ದಾರೆ. ಮನೆಗೆ ದೊಡ್ಡವರಾಗಬೇಕಾಗಿದ್ದ ಮಕ್ಕಳು ಸೇರಿದಂತೆ ಒಮ್ಮೆಲೆ ಮೂವರು ಪ್ರಾಣ ಕಳೆದುಕೊಂಡಿರುವುದು ಆ ಕುಟುಂಬದಲ್ಲಿ ಎಂದಿಗೂ ಆರದ ಶೂನ್ಯವನ್ನು ಸೃಷ್ಟಿಸಿದೆ. ಸಾಲದ ಬಾಧೆ ಎದೆ ಇದ್ದರೂ ಜೀವವೇ ಎಲ್ಲಕ್ಕಿಂತ ಅಮೂಲ್ಯ ಎಂಬುದನ್ನು ಈ ದುರ್ಘಟನೆ ಮತ್ತೊಮ್ಮೆ ಕಣ್ಣಿಗೆ ರಾಜಿಯಂತೆ ತೋರಿಸಿದೆ.